ವೀಕ್ಷಕರೇ, ಇವತ್ತು ಇಡೀ ಜಗತ್ತೇ ಪ್ರಕ್ಷುಬ್ಧವಾಗಿದೆ. ಯಾವುದೇ ಪತ್ರಿಕೆಯನ್ನು ಎತ್ಕೊಳ್ಳಿ, ಟಿವಿ ಚಾನೆಲ್ ಆನ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾವನ್ನ ಓಪನ್ ಮಾಡಿ, ಒಂದು ಹೆಸರು ಮಾತ್ರ ತಪ್ಪದೆ ಕಾಣಿಸುತ್ತೆ. ಅದೇ ಜೆಫ್ರಿ ಎಪ್ಸ್ಟೈನ್. ಈ ಜೆಫ್ರಿ ಎಪ್ಸ್ಟೈನ್ ರನ್ನ ಜುಲೈ 6, 2019 ಬಂಧಿಸಲಾಗಿತ್ತು. ಆದ್ರೆ ಮುಂದೆ ಆಗಸ್ಟ್ 6, 2019 ಅವರು ಜೈಲಿನಲ್ಲಿಯೇ ತೀರ್ ಹೋಗ್ತಾರೆ. ಅಧಿಕೃತ ವರದಿ ಪ್ರಕಾರ ಅವರು ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡ್ರು ಅಂತ ಹೇಳಲಾಗುತ್ತೆ. ಆದ್ರೆ ಈ ಒಂದು ಪ್ರಕರಣದ ಸುತ್ತ ಹುಡುತಂತ ಪ್ರಶ್ನೆಗಳು ಇವತ್ತಿಗೂ ತಣ್ಣಗಾಗಿಲ್ಲ. ವೀಕ್ಷಕರೇ, ಇಲ್ಲಿ ನಾನು ಹೇಳ ಹೊರಟಿರುವಂತ ಈ ಒಂದು ಘಟನೆ ಕೇವಲ ಒಬ್ಬ ವ್ಯಕ್ತಿಯ ಜೀವನದ ಕತೆ ಅಲ್ಲ. ಇದು ಅಧಿಕಾರ, ಪ್ರಭಾವ, ಹಣ ಮತ್ತು ಜಾಗತಿಕ ಸಂಪರ್ಕಗಳ ಬಗೆಗಿನ ಕತೆ. ಇನ್ನೂ ಮುಖ್ಯವಾಗಿ ಇದು ಸತ್ಯ ನಮ್ಗೆ ಹೇಗ್ ತಲುಪುತ್ತೆ, ಎಷ್ಟು ತಲುಪುತ್ತೆ ಎಂಬ ಪ್ರಶ್ನೆಯನ್ನ ಎತ್ತುತ್ತೆ. 2019 ಜುಲೈ ತಿಂಗಳಲ್ಲಿ ಅಮೆರಿಕದಲ್ಲಿ ನಡೆದಂತ ಈ ಒಂದು ಬಂಧನ ಜಗತ್ತಿನ ಗಮನವನ್ನ ತನ್ನತ್ತ ಸೆಳೆದಿತ್ತು. ಬಂಧಿತನಾದಂತ ವ್ಯಕ್ತಿ ಸಾಮಾನ್ಯ ಅಪರಾಧಿ ಅಲ್ಲ. ಆತ ಕೋಟ್ಯಾಧಿಪತಿ ಉದ್ಯಮಿ ಜೆಫ್ರಿ ಎಪ್ಸ್ಟೈನ್. ಆತ ಬಂಧನಾದಂತ ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಕರಣ ವಿಶ್ವದ ಪ್ರಮುಖ ಸುದ್ದಿಯಾಯಿತು. ಈ ಜೆಫ್ರಿ ಮೇಲೆ ಅಪ್ರಾಪ್ತ ವಯಸ್ಕರರ ದುರ್ಬಳಕೆ ಸಂಬಂಧಪಟ್ಟಂತ ಗಂಭೀರ ಆರೋಪಗಳು ಕೇಳಿಬಂದಿದ್ವು. ಈ ಒಂದು ಆರೋಪಗಳಿಗಾಗಿ 2019 ಅವರನ್ನ ಬಂಧಿಸಲಾಗಿತ್ತು. ಆಗ ಈ ಒಂದು ಪ್ರಕರಣದಲ್ಲಿ ದೊಡ್ಡ ರಾಜಕೀಯ ನಾಯಕರುಗಳು, ಉದ್ಯಮಿಗಳು ಮತ್ತೆ ಪ್ರಭಾವಶಾಲಿ ವ್ಯಕ್ತಿಗಳ ಹೆಸರುಗಳು ಕೂಡ ಕೇಳಿಬರೋದಕ್ಕೆ ಶುರುವಾದವು. ಅವರ ಬಂಧನದ ನಂತರ ಜಗತ್ತಿನ ಅನೇಕ ಮಾಧ್ಯಮಗಳು ಈ ಜೆಫ್ರಿ ಯಾರ ಜೊತೆ ಸಂಪರ್ಕ ಹೊಂದಿದ್ರು ಎಂಬ ಪ್ರಶ್ನೆಯನ್ನ ಮುಂದಿಟ್ಟಿದ್ವು. ಅವರ ಖಾಸಗಿ ಐಲ್ಯಾಂಡ್, ಸ್ಪೆಷಲ್ ಜೆಟ್, ಗಣ್ಯ ವ್ಯಕ್ತಿಗಳ ಭೇಟಿ ಇವೆಲ್ಲವೂ ಕೂಡ ಜನರಲ್ಲಿ ಕುತೂಹಲ ಮತ್ತು ಅನುಮಾನವನ್ನ ಮೂಡಿಸಿದ್ವು. ಆದ್ರೆ ಬಂಧನಕ್ಕಿಂತನೂ ಕೂಡ ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮಿದ್ದು ಅವರ ಮರಣ. ಅಧಿಕೃತ ವರದಿ ಪ್ರಕಾರ ಈ ಜೆಫ್ರಿ ಜೈಲಿನಲ್ಲಿ ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡ್ರು. ಆದ್ರೆ ಈ ಒಂದು ವರದಿ ಹೊರಬಂದ ಕ್ಷಣದಿಂದನೇ ಅನುಮಾನಗಳು ಹುಟ್ಕೊಂಡ್ವು. ಇದು ನಿಜವಾಗಿಯೂ ಅವರೇ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರ ಅಥವಾ ಸತ್ಯವನ್ನ ಹತ್ತಿಕ್ಕುವಂತ ಪ್ರಯತ್ನ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡೋದಕ್ಕೆ ಶುರುವಾದವು. ಏಕೆಂದ್ರೆ ಅವರ ಮರಣದ ಸನ್ನಿವೇಶನೇ ಆ ರೀತಿ ಇತ್ತು. ಬಂಧನದ ಕೆಲವೇ ವಾರಗಳಲ್ಲಿ ಈ ಜೆಫ್ರಿ ಜೈಲಿನಲ್ಲಿ ಮೃತಪಟ್ಟರು. ಅಧಿಕೃತ ತನಿಖೆ ಪ್ರಕಾರ ಅವರು ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡ್ರು ಅಂತ ಹೇಳಲಾಯಿತು. ಆದ್ರೆ ಇಲ್ಲಿ ಕೆಲ ವಿಚಾರಗಳು ಪ್ರಶ್ನೆಗೆ ಕಾರಣ ಆದವು. ಜೈಲಿನ ಭದ್ರತಾ ವ್ಯವಸ್ಥೆಯಲ್ಲಿ ಆ ರಾತ್ರಿ ದೋಷಗಳು ಕಂಡುಬಂದಿದ್ವು. ಕೆಲವು ಕ್ಯಾಮೆರಾಗಳು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಹೇಳಲಾಯಿತು. ಅವರನ್ನ ನೋಡ್ಕೊಳ್ತಿದ್ದಂತ ಭದ್ರತಾ ಸಿಬ್ಬಂದಿಯ ಮೇಲ್ವಿಚಾರಣೆ ವಿಷಯದಲ್ಲೂ ಕೂಡ ಪ್ರಶ್ನೆಗಳು ಎದ್ವು. ಒಬ್ಬ ಕೋಟ್ಯಾಧಿಪತಿ ಉದ್ಯಮಿ, ಅದರಲ್ಲೂ ಕೂಡ ಸಾಕಷ್ಟು ಪ್ರಭಾವ ಹೊಂದಿರುವಂತ ವ್ಯಕ್ತಿ ಬಂಧಿತನಾಗಿ ಜೈಲಿಗೆ ಹೋದ್ರೆ ಅವರನ್ನ ಹೇಗ್ ನೋಡ್ಕೊಳ್ಳಾಗುತ್ತೆ, ಅದೆಷ್ಟು ಮಹತ್ವನ ಕೊಡ್ಲಾಗುತ್ತೆ ಎಂಬುದು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಆದ್ರೆ ಇಲ್ಲಿ ಸಿಸಿ ಕ್ಯಾಮೆರಾಗಳ ಕೆಲಸ ಮಾಡ್ತಾ ಇರ್ಲಿಲ್ಲ ಅಂತ ಕತೆ ಹೇಳಲಾಗುತ್ತೆ ಅಂದ್ರೆ ಅದನ್ನ ನಂಬೋದಾದ್ರೂ ಹೇಗೆ ಅಲ್ವಾ? ಹೀಗಾಗಿ ಈ ಒಂದು ಸಾವು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಕಾರಣ ಆಯಿತು. ಇದು ನಿಜವಾಗ್ಲೂ ಅವರೇ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರ ಅಥವಾ ಇನ್ಯಾವುದಾದ್ರೂ ಹಸ್ತಕ್ಷೇಪ ಇದೆಯಾ ಎಂಬ ಪ್ರಶ್ನೆ ಸಹಜವಾಗಿಯೇ ಎದ್ವು. ಈ ಜೆಫ್ರಿ ಎಪ್ಸ್ಟೈನ್ 2019 ಆಗಸ್ಟ್ 10 ಮೆಟ್ರೋಪಾಲಿಟನ್ ಕರೆಕ್ಷನಲ್ ಸೆಂಟರ್ ಎಂಬ ಜೈಲಿನಲ್ಲಿ ಸತ್ರು. ಎಂಸಿಸಿ ಎಂಬ ಈ ಜೈಲು ಅಮೆರಿಕದ ನ್ಯೂಯಾರ್ಕ್ ನಗರದ ಮ್ಯಾನ್ಹ್ಯಾಟನ್ ಪ್ರದೇಶದಲ್ಲಿ ಇದೆ. ಇದು ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಪ್ರಿಸನ್ ಅಂದ್ರೆ BOP ಮೂಲಕ ನಿಭಾಯಿಸಲಾಗ್ತಿದ್ದಂತ ಫೆಡರಲ್ ಜೈಲಾಗಿದೆ. ಈ ಎಂಸಿಸಿ ಜೈಲು ಹೇಗಿದೆ ಅಂದ್ರೆ ಅದೊಂದು ದೊಡ್ಡ ಕಟ್ಟಡವಾಗಿದ್ದು ಸುಮಾರು 400 ರಿಂದ 450 ಜನರನ್ನ ಬಂಧಿಸಿ ಇಡಬಹುದಾಗಿತ್ತು. ಕೆಲವೊಮ್ಮೆ ಇನ್ನೂ ಕೂಡ ಹೆಚ್ಚಿನ ಅಂದ್ರೆ 700 ಜನರವರೆಗೂ ಖೈದಿಗಳನ್ನ ಇದರಲ್ಲಿ ತುಂಬಲಾಗ್ತಿತ್ತು. ಇನ್ನು ಕೂಡ ಈ ಜೆಫ್ರಿ ಅವರು ಸತ್ತಾಗ ಜೈಲಿನಲ್ಲಿ ಎಷ್ಟು ಜನ ಖೈದಿಗಳು ಇದ್ರು ಎಂಬ ಬಗ್ಗೆ ನಿಖರ ಮಾಹಿತಿ ಹೊರಬಿದ್ದಿಲ್ಲ. ಈ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳು ಹೊರಬಂದ್ವು. ಈ ಎಂಸಿಸಿ ಜೈಲನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಭದ್ರತಾ ದೃಷ್ಟಿಯಿಂದ ಎಲ್ಲೂ ಕೂಡ ಲೋಪವಾಗದ ರೀತಿ ನಿರ್ಮಿಸಲಾಗಿದೆ. ಆದ್ರೂ ಕೂಡ 2019 ಈ ಜೆಫ್ರಿ ಸತ್ತಾಗ ಕೆಲವು CCTVಗಳು ಸರಿಯಾಗಿ ಕೆಲಸವನ್ನ ಮಾಡ್ತಿರ್ಲಿಲ್ವಾದ್ರೆ ಮತ್ತೆ ಕೆಲವು ಕ್ಯಾಮೆರಾಗಳ ರೆಕಾರ್ಡಿಂಗ್ ಲಭ್ಯವಾಗ್ಲಿಲ್ಲ. ಆ ದಿನ ಅತ್ಯಂತ ಕಡಿಮೆ ಭದ್ರತಾ ಸಿಬ್ಬಂದಿ ಇದ್ರು ಅಂತ ಕೆಲವು ವರದಿಗಳು ಹೇಳಿದ್ರೆ ಮತ್ತೆ ಕೆಲವು ವರದಿಗಳು ಭದ್ರತಾ ಸಿಬ್ಬಂದಿಯ ನಿರ್ಲಕ್ಷ್ಯನೇ ಈ ಒಂದು ಸಾವಿಗೆ ಕಾರಣ ಅಂತ ಹೇಳಿದ್ವು. ಈ ಜೆಫ್ರಿ ಎಪ್ಸ್ಟೈನ್ ರವರ ಮರಣೋತ್ತರ ಪರೀಕ್ಷೆಯಲ್ಲಿ ಅವರ ಮೈ ಮೇಲೆ ಗಾಯದ ಗುರುತುಗಳು ಕಂಡುಬಂದ್ವು. ಇವು ಹೇಗಾದ್ವು ಎಂಬ ಬಗ್ಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಬಲವಾದಂತ ಲಾಕಿಂಗ್ ಸಿಸ್ಟಮ್, ನಿಯಮಿತ ಪರಿಶೀಲನೆ, ದಿನವೂ ಕೂಡ ಡ್ಯೂಟಿ ಸಿಬ್ಬಂದಿ ಬದಲಾಗೋದು ಇದ್ದಾಗಲೂ ಕೂಡ ಅವ್ರ ಮೇಲೆ ದಾಳಿಯಾಗಿದ್ದು ಹೇಗೆ? ಅವ್ರ ಮೇಲೆ ದಾಳಿಯಾಗಿಲ್ಲ, ಅವರೇ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಅಂತ ಹೇಳುವುದಾದ್ರೂ ಅವರ ಮೈ ಮೇಲೆ ಗಾಯಗಳು ಹೇಗ್ ಬಂದ್ವು ಎಂಬ ಪ್ರಶ್ನೆಗಳು ಕೂಡ ಹಾಗೇನೆ ಉಳ್ಕೊಂಡ್ವು. ಈ ಜೆಫ್ರಿ ಅವರ ವಿರುದ್ಧ ಅಪ್ರಾಪ್ತ ವಯಸ್ಕರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಗಂಭೀರ ಆರೋಪಗಳು ಕೂಡ ಇದ್ವು. ಅವರ ಖಾಸಗಿ ದ್ವೀಪ, ಖಾಸಗಿ ವಿಮಾನ ಮತ್ತೆ ಜಗತ್ತಿನ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕಗಳು ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಸಂಚಲನವನ್ನ ತಂದಿದ್ವು. ಅವ್ರ ಜೊತೆ ಸಂಪರ್ಕ ಹೊಂದಿದವರ ಲಿಸ್ಟ್ ಅಲ್ಲಿ ಪ್ರಮುಖ ರಾಜಕೀಯ ನಾಯಕರು, ದೊಡ್ಡ ದೊಡ್ಡ ಉದ್ಯಮಿಗಳು, ಹೆಸರಾಂತ ವಿಜ್ಞಾನಿಗಳು ಮತ್ತು ಖ್ಯಾತ ಕಲಾವಿದರು ಕೂಡ ಸೇರಿದ್ರು ಎಂಬ ಮಾಹಿತಿಗಳು ಹೊರಬಂದ್ವು. ಇದರಿಂದ ಒಂದು ಪ್ರಶ್ನೆ ಹೆಚ್ಚಾಗಿ ಕೇಳಿಬಂತು. ಅದೇನಪ್ಪ ಅಂದ್ರೆ ಇದು ಒಬ್ಬ ವ್ಯಕ್ತಿಯ ಅಪರಾಧನ ಅಥವಾ ಇದ್ರ ಹಿಂದೆ ದೊಡ್ಡ ಚಾಲನೆ ಅಡಗಿದೆಯಾ? ಇದುವರೆಗೂ ಯಾವುದೇ ನ್ಯಾಯಾಲಯದ ತೀರ್ಪು ಅಥವಾ ಅಧಿಕೃತ ದಾಖಲೆಗಳು ಇದನ್ನ
ಕೊಲೆ ಅಂತ ನಿರ್ಧರಿಸಿಲ್ಲ. ಆದ್ರಿಂದ ಈ ಒಂದು ಸಾವು ಈಗಲೂ ಕೂಡ ಅನುಮಾನವಾಗಿಯೇ ಉಳಿದಿದೆ. ಈ ಎಪ್ಸ್ಟೈನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅನೇಕ ದಾಖಲೆಗಳು, ನ್ಯಾಯಾಲಯದ ಫೈಲ್ಗಳು ಮತ್ತು ಸಾಕ್ಷ್ಯಗಳು ಸಾರ್ವಜನಿಕ ಚರ್ಚೆಗೆ ಬಂದವು. ಕೆಲವು ದಾಖಲೆಗಳು ಬಿಡುಗಡೆ ಆದ್ರೂ ಕೂಡ ಅವುಗಳಲ್ಲಿ ಹಲವು ಭಾಗಗಳನ್ನ ತೆಗೆದುಹಾಕಲಾಯಿತು ಅಥವಾ ರಹಸ್ಯವಾಗಿಯೇ ಇಡಲಾಯಿತು. ಕೆಲವು ಹೆಸರುಗಳಿಗಂತೂ ಕಪ್ಪು ಮಸಿಯನ್ನ ಬಳಿದು ಪ್ರಕಟಿಸಲಾಯಿತು. ಇದರಿಂದಲೇ ಆ ಫೈಲ್ಗಳು ಅಪೂರ್ಣ ಎಂಬ ಚರ್ಚೆ ಹುಟ್ಕೊಂಡ್ವು. ಎಲ್ಲ ಹೆಸರುಗಳು ಯಾಕೆ ಬಹಿರಂಗವಾಗಿಲ್ಲ? ಪ್ರಭಾವಶಾಲಿ ವ್ಯಕ್ತಿಗಳನ್ನ ರಕ್ಷಣೆ ಮಾಡಲಾಗ್ತಿದೆಯಾ? ಸಂಪೂರ್ಣ ಸತ್ಯ ಹೊರಬರೋದನ್ನ ತಡೀತಿದೆಯಾ ಎಂಬ ಪ್ರಶ್ನೆಗಳು ಆಗ ಜನರಲ್ಲಿ ಸಹಜವಾಗಿಯೇ ಮೂಡಿದ್ವು. ಆದರೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಈ ರಿಡಕ್ಷನ್ ಸಾಮಾನ್ಯ ಕ್ರಮ. ಈ ರಿಡಕ್ಷನ್ ಅಂದ್ರೆ ದಾಖಲೆಗಳಲ್ಲಿರುವಂತಹ ಕೆಲವು ಮಾಹಿತಿಯನ್ನ ಉದ್ದೇಶ ಪೂರ್ವಕವಾಗಿಯೇ ಮರೆಮಾಚೋದು ಅಥವಾ ಕಪ್ಪು ಮಸಿಯನ್ನ ಹಾಕಿ ಮರೆಮಾಚೋದು. ಒಂದು ಕಾನೂನು ದಾಖಲೆಯನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವಾಗ ಅದರಲ್ಲಿ ಇರುವಂತಹ ಕೆಲವು ಸೆನ್ಸಿಟಿವ್ ಭಾಗಗಳನ್ನ ಕಾಣದಂತೆ ಮಾಡೋದು, ಅಮಾಯಕ ವ್ಯಕ್ತಿಗಳ ಹೆಸರು, ವಿಳಾಸ, ಫೋನ್ ನಂಬರ್, ಬ್ಯಾಂಕ್ ವಿವರಗಳು, ಈ ರೀತಿ ಮುಂತಾದ ವೈಯಕ್ತಿಕ ಮಾಹಿತಿಯನ್ನ ರಕ್ಷಣೆ ಮಾಡೋದಕ್ಕೆ ಅಥವಾ ತನಿಖೆ ಮುಂದುವರಿತಿರುವಂತಹ ಸಂದರ್ಭದಲ್ಲಿ ಕೆಲವು ವಿವರಗಳನ್ನ ಬಹಿರಂಗಪಡಿಸಿದ್ರೆ ತನಿಖೆಗೆ ಅಡ್ಡಿಯಾಗಬಹುದು ಎಂಬ ಕಾರಣಕ್ಕೆ, ಮತ್ತೆ ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ಸೂಕ್ತ ಮಾಹಿತಿಯನ್ನ ರಕ್ಷಣೆ ಮಾಡೋದಕ್ಕೆ, ಹಾಗೇನೆ ಸಾಕ್ಷಿದಾರರ ಗುರುತು ಬಹಿರಂಗವಾದ್ರೆ ಅವರಿಗೆ ಅಪಾಯ ಉಂಟಾಗಬಹುದು ಎಂಬ ಮುಂತಾದ ಕಾರಣಗಳಿಗಾಗಿ ಅವರ ಹೆಸರನ್ನ ಮರೆಮಾಚಲಾಗುತ್ತೆ. ಆದರೆ ಈ ಜೆಫ್ರಿ ಎಪ್ಸ್ಟೈನ್ ಅವರ ಫೈಲ್ ಅಥವಾ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಲ್ಲಿ ಕೆಲವು ಹೆಸರುಗಳನ್ನ ಯಾಕೆ ತೆಗೆಯಲಾಗಿದೆ ಎಂಬುದು ಗೊತ್ತಾಗ್ಲಿಲ್ಲ. ಹೀಗಾಗಿ ಪ್ರತಿಯೊಂದು ಕಪ್ಪು ಮಸಿ ಹಾಕ್ತಂತ ಸಾಲು ಕೂಡ ಷಡ್ಯಂತ್ರವನ್ನೇ ಸೂಚಿಸುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಒಂದು ಪ್ರಕರಣದ ಸುತ್ತ ಹರಿದಾಡದಂತ ಅತ್ಯಂತ ಸಂಚಲನಕಾರಿ ಸಂಗತಿ ಅಂದರೆ ಬ್ಲಾಕ್ ಮೇಲ್ ಜಾಲ. ಕೆಲವರು ಈ ಎಪ್ಸ್ಟೈನ್ ರವರು ತಮಗೆ ಇರುವಂತಹ ಕಾಂಟ್ಯಾಕ್ಟ್ಗಳ ಮೂಲಕ ಪ್ರಭಾವಶಾಲಿ ವ್ಯಕ್ತಿಗಳ ಖಾಸಗಿ ಮಾಹಿತಿಯನ್ನ ಸಂಗ್ರಹ ಮಾಡಿ ಅದನ್ನ ತಮ್ಮ ಲಾಭಕ್ಕಾಗಿ ಬಳಸ್ಕೊಂಡಿರಬಹುದು ಅಂತ ಅನುಮಾನಿಸಿದ್ರು. ಅವರ ಖಾಸಗಿ ಐಲ್ಯಾಂಡ್ ನಲ್ಲಿ ನಡೆದಿದ್ದಂತ ಪಾರ್ಟಿಗಳು, ವಿಶೇಷ ಅತಿಥಿಗಳ ಭೇಟಿಗಳು ಮತ್ತೆ ಖಾಸಗಿ ದಾಖಲೆಗಳು ಈ ಒಂದು ಅನುಮಾನಕ್ಕೆ ಮತ್ತಷ್ಟು ಇಂಬನ್ನ ಮಾಡಿಕೊಟ್ಟಿದ್ವು. ಈ ಎಪ್ಸ್ಟೈನ್ ಪ್ರಭಾವಶಾಲಿ ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಿದ್ರು. ಅವ್ರ ಬಳಿ ಗಣ್ಯ ವ್ಯಕ್ತಿಗಳ ಭೇಟಿ, ಮೀಟಿಂಗ್ಗಳ ಮಾಹಿತಿ, ಫೋಟೋಗಳು, ವಿಡಿಯೋಗಳು ಅಥವಾ ದಾಖಲೆಗಳು ಇದ್ವು ಅಂತ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕಂತೆಗೆ ಮಾಹಿತಿಗಳು ಹರಿದಾಡ್ದು. ಕೆಲವು ವರದಿಗಳು ಹಲವು ದೇಶದ ಪ್ರಮುಖ ನಾಯಕರ ಮಾಹಿತಿ ಅವ್ರ ಬಳಿ ಇತ್ತು. ಈ ಮೂಲಕ ಅವರನ್ನ ಕಂಟ್ರೋಲ್ ಮಾಡ್ತಿದ್ರು. ಇದು ಅವರೊಬ್ಬರದೇ ಕೆಲಸ ಅಲ್ಲ, ಇದ್ರ ಹಿಂದೆ ದೊಡ್ಡ ಜಾಲನೆ ಇದೆ. ಈ ಜೆಫ್ರಿ ಅವರು ಕೇವಲ ಆ ದೊಡ್ಡ ಜಾಲದ ಭಾಗ ಆಗಿರ್ಬೋದು ಎಂಬ ಥಿಯರಿ ಮುಂದಿಟ್ವು. ಆದ್ರೆ ವೀಕ್ಷಕರೇ, ಇಲ್ಲಿ ಒಂದು ಮುಖ್ಯ ಸಂಗತಿಯನ್ನ ಗಮನಿಸಬೇಕು. ಯಾರಾದ್ರೂ ಆ ವ್ಯಕ್ತಿಯ ಜೊತೆ ಫೋಟೋದಲ್ಲಿ ಕಾಣಿಸ್ಕೊಂಡ್ರೆ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರ ಪಾತ್ರ ಅಥವಾ ಸಾಕ್ಷಿ ಅಲ್ಲ. ಅದು ಅಲ್ಲದೆ ಇವುಗಳಲ್ಲಿ ಬಹುಪಾಲು ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾಗಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡದಂತ ಅನೇಕ ಹೇಳಿಕೆಗಳನ್ನ ನಂತರ ಪರಿಶೀಲನೆ ಮಾಡಿದ್ರೆ ಅದು ತಾಳೆ ಆಗ್ಲಿಲ್ಲ. ಆಧಾರದ ಮೇಲೆ ತೀರ್ಮಾನಿಸೋದು ಸರಿಯಲ್ಲ. ಇಷ್ಟಕ್ಕೂ ಇದಕ್ಕೆಲ್ಲ ಉತ್ತರವನ್ನ ಹೇಳಬೇಕಾದಂತ ಜೆಫ್ರಿ ಎಪ್ಸ್ಟೈನ್ ರವರೇ ಈ ಜಗತ್ತಲ್ಲಿ ಇಲ್ಲ. ಅಸಲಿಗೆ ಈ ಒಂದು ಪ್ರಕರಣ ನಮಗೆ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಅದೇನಪ್ಪ ಅಂದ್ರೆ, ನಾವು ಯಾವ ಮಾಹಿತಿಯನ್ನ ನಂಬಬೇಕು, ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋದು. ಈ ಡಿಜಿಟಲ್ ಯುಗದಲ್ಲಿ ಯಾವುದೇ ಘಟನೆ ಕೆಲವೇ ಗಂಟೆಗಳಲ್ಲಿ ಜಾಗತಿಕ ಚರ್ಚೆ ಆಗುತ್ತೆ. ಆದರೆ ಅದರಲ್ಲಿ ಇರುವಂತಹ ಅಂಶಗಳು, ಪರಿಶೀಲಿತ ವರದಿಗಳ, ಊಹಾಪೋಹಗಳ, ರಾಜಕೀಯ ಪ್ರಚಾರನ, ಇನ್ಯಾವುದೋ ವೈಯಕ್ತಿಕ ತೆವಲು ಅದರಲ್ಲಿ ಅಡಗಿದೆಯಾ, ಇದ್ಯಾವುದು ಕೂಡ ಗೊತ್ತಾಗುವಂತ ಮೊದಲೇ ಅದು ಜಗತ್ತಿನ ಎಲ್ಲಾ ಕಡೆ ಹರಿದಾಡಿರುತ್ತೆ. ಪ್ರಭಾವಶಾಲಿಗಳ ಹೆಸರು ಕಂಡ್ರಂತೂ ಜನರ ಭಾವನೆಗಳು ತಕ್ಷಣ ಪುಟಿದೆಳೆದವೆ. ಅಂಥದ್ರಲ್ಲಿ ಒಬ್ಬ ಪ್ರಮುಖ ಆರೋಪಿಯ ಬಂಧನದ ಕೆಲವೇ ದಿನಗಳಲ್ಲಿ ಆತ ಮೃತಪಟ್ರೆ ಜನ ಪ್ರಶ್ನೆ ಕೇಳೋದು ಸಹಜನೇ. ಪಾರದರ್ಶಕದ ಕೊರತೆ ಕಂಡ್ರೆ ಅನುಮಾನ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹಾಗಂತ ಎಲ್ಲವನ್ನು ಕೂಡ ಸಂಶಯದ ದೃಷ್ಟಿಯಿಂದನೇ ನೋಡೋದು ತಪ್ಪಾಗುತ್ತೆ. ನ್ಯಾಯ ವ್ಯವಸ್ಥೆ, ಸಂಕೀರ್ಣ ತನಿಖೆಗಳು, ಸಾಕ್ಷ್ಯ ಸಂಗ್ರಹಣೆ ಮತ್ತೆ ನ್ಯಾಯಾಲಯದ ಪ್ರಕ್ರಿಯೆಗಳು ಕೂಡ ಸಮಯವನ್ನ ತೆಗೆದುಕೊಳ್ತವೆ. ತಕ್ಷಣ ಉತ್ತರ ಸಿಗದೇ ಇದ್ರೆ ನ್ಯಾಯವನ್ನ ಮರೆಮಾಚಲಾಗ್ತಿದೆ ಅಂತ ತೀರ್ಮಾನಿಸೋದು ಸರಿಯಲ್ಲ. ಈ ಜೆಫ್ರಿ ಎಪ್ಸ್ಟೈನ್ ಅವರ ಪ್ರಕರಣ ಕೇವಲ ಅಪರಾಧದ ಕಥೆಯಲ್ಲ. ಇದು ಅಧಿಕಾರ, ಪಾರದರ್ಶಕತೆ ಮತ್ತು ಮಾಹಿತಿ ಯುಗದ ಜವಾಬ್ದಾರಿಯ ಬಗ್ಗೆ ಚಿಂತನೆ ಮೂಡಿಸುವಂತ ಘಟನೆ. ವೀಕ್ಷಕರೇ, ಈ ಒಂದು ಪ್ರಕರಣದಲ್ಲಿ ನಾವು ಕಲಿಬೇಕಾದಂತ ಪಾಠ ಏನಂದ್ರೆ, ಸಾಮಾಜಿಕ ಜಾಲತಾಣ ಅಥವಾ ಇತರ ಮಾಧ್ಯಮಗಳಲ್ಲಿ ಹರಿದಾಡುವಂತ ಮಾಹಿತಿಯನ್ನ ಪ್ರಶ್ನೆ ಮಾಡದೆ ಅಥವಾ ಕ್ರಾಸ್ ಚೆಕ್ ಅನ್ನ ಮಾಡದೆ ನಂಬುವುದನ್ನ ಬಿಡಬೇಕು. ಯಾವುದೇ ದೃಢವಾದಂತ ಸಾಕ್ಷಿ ಇಲ್ಲದೆ ಪ್ರತಿಯೊಂದು ಅನುಮಾನವನ್ನು ಕೂಡ ಸತ್ಯ ಅಂತ ಪರಿಗಣಿಸಬಾರದು. ಸತ್ಯವನ್ನ ಹುಡುಕೋದು ಪ್ರಶ್ನೆಯಿಂದ ಶುರುವಾಗುತ್ತಾದ್ರೂ ಅಂತಿಮ ತೀರ್ಮಾನ ಸಾಕ್ಷಿಗಳ ಆಧಾರದ ಮೇಲೆ ಮಾತ್ರ ನಿಂತಿರ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.